ಸುವರ್ಣ ನ್ಯೂಸ್ ನಡೆಸ್ತಾ ಇರೋ ಕಂಬಳ ಕಾಪಾಡಿ ಅಭಿಯಾನಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಕಂಬಳ ಪರ ಹೋರಾಟ ಜೋರಾಗಿತ್ತು. ಕರಾವಳಿ, ಜಯ ಕರ್ನಾಟಕ, ಕರವೇ ಇನ್ನಿತರ ಸಂಘಟನೆಗಳು ಕೂಡ ಕೈಜೋಡಿಸಿದ್ವು. ಕಂಬಳ ಉಳಿಸಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆರಂಭವಾದ ಹೋರಾಟಕ್ಕೆ ಹಲವು ಸಂಘಟನೆಗಳು ಕೈಜೋಡಿಸಿವೆ. ನಾಳೆ ಕಂಬಳ ಆಚರಣೆಗೆ ಹೈಕೋರ್ಟ್ ಅನುಮತಿ ನೀಡಬೇಕು ಅಂತ ಒತ್ತಾಯಿಸಿ ಇಂದು ಮೈಸೂರು ಬ್ಯಾಂಕ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಕರಾವಳಿ, ಜಯ ಕರ್ನಾಟಕ, ಕರವೇ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿ ನಡೆಸಿದ್ರು. ನಾಳೆ ಕೋರ್ಟ್ನಲ್ಲಿ ಸರ್ಕಾರ ಮತ್ತು ಎರಡು ನಮ್ಮ ಲಾಯರ್ಸ್ ಏನಿದ್ದಾರೆ ಅದನ್ನು ಕನ್ವಿನ್ಸ್ ಮಾಡಿ ಇದರಲ್ಲಿ ಹಿಂಸೆ ಇಲ್ಲ. ಯಾಕಂದರೆ ಹಿಂದಿನ ಅವಧಿಯಲ್ಲಿ ಏನು ರೆಕಾರ್ಡಿಂಗ್ ಮಾಡಿದ್ದಾರೆ ಅದನ್ನು ನೋಡಬೇಕು. ಬೇಕಾದರೆ ಒಂದು ಸೈಂಟಿಫಿಕ್ ಸ್ಟಡಿಯನ್ನು 3-4 ವರ್ಷಗಳ ಕಾಲ ಸ್ಟಡಿ ಮಾಡಲಿ, ಆಮೇಲೆ ಅದರ ಬಗ್ಗೆ ತೀರ್ಮಾನವನ್ನು ತಗೊಳ್ಳಿ. ರೆಗ್ಯುಲೇಟ್ ಮಾಡೋದು ಬೆಸ್ಟ್ ಥಿಂಗ್ ಹೊರತು ಬ್ಯಾನ್ ಮಾಡುವಂಥದ್ದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಂಬಳಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕನ್ನಡ ಒಕ್ಕೂಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಕಂಬಳ ನಡೀಲೇಬೇಕು. ಅದಕ್ಕೋಸ್ಕರ ನೀವು ಸುಪ್ರೀಂ ಕೋರ್ಟ್ ಆಗಲಿ, ಕರ್ನಾಟಕ ಹೈಕೋರ್ಟ್ ಆಗಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ನೀವೇನು ಕಾಯಬೇಕಾಗಿಲ್ಲ. ಕಂಬಳ 1ನೇ ತಾರೀಕಿನಿಂದ ಶುರು. ಜಾನಪದ ಹಿನ್ನೆಲೆ ಉಳ್ಳಂಥ ಕಂಬಳ ಇದು ನಾವು ಮಾಡೇ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ನಮ್ಮ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು ನಾವು ಎಲ್ಲ ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಕಂಬಳ ರ್ಯಾಲಿಗೆ ಹಲವು ಗಣ್ಯರು ಕೈಜೋಡಿಸಿದ್ರು. ವಿ ಮನೋಹರ್, ಸಂಗೀತ ನಿರ್ದೇಶಕ ಗುರುಕಿರಣ್, ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಸೌಂದರ್ಯ ರಮೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ಕಂಬಳದ ಪರ ಹೋರಾಡಿದ್ರು. ನಮ್ದು ಒಂದು ಕಂಬಳ ಬೇಕು ಅಂತ ಜನರಿಗೆ, ಯಾಕಂದರೆ ಕರ್ನಾಟಕದಾದ್ಯಂತ ಜನರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾರು ಇದಕ್ಕೆ ಆಪೋಸಿಷನ್ ಮಾಡ್ತಾ ಇಲ್ಲ. ಎಲ್ಲ ಪಕ್ಷಗಳು, ರಾಜಕೀಯ ಅಂತೂ ಇಲ್ಲವೇ ಇಲ್ಲ ಇದರಲ್ಲಿ. ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಲೇಬೇಕು. ನಮ್ಮ ಸಂಸ್ಕೃತಿ ನಾವು ಅಳಿಸೋಕೆ ಬಿಡಲ್ಲ. ಅಳಿಸ್ತಾ ಹೋದರೆ ಒಂದೊಂದೇ ಅಳಿತುಕೊಂಡು ಹೋಗ್ತಾ ಇದೆ. ಇನ್ನಿಂದ 900 ವರ್ಷಗಳಿಂದ ನಾವು ಇದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಸದ್ಯ ಕಂಬಳ ಪರ ಹೋರಾಟ ಜೋರಾಗಿದೆ. ಇನ್ನು ಕಂಬಳ ಪರ ಶಾಶ್ವತ ವಿಧೇಯಕ ಮಂಡಿಸದಿದ್ದಲ್ಲಿ ಮತ್ತಷ್ಟು ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ವಿವಿಧ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಬೆಂಗಳೂರಿನಿಂದ ಮಮತಾ ಮರ್ಧಾಳ ಜೊತೆ ತಿಮ್ಮೇಗೌಡ ಹಾಗೂ ಪ್ರಿಯಾಂಕಾ ತಳವಾರ, ಸುವರ್ಣ ನ್ಯೂಸ್.